ಸಾವನ್ನಪ್ಪಿದ ಹನುಮಂತಪ್ಪ ಹರಿಜನ ಕುಟುಂಬಸ್ಥರ ನಾವು ಮನೆಯಲ್ಲಿ ನಾವು ಗೆದ್ದಿದ್ದೀವಿ. ನೋಡ್ಬೋದು ಇಲ್ಲಿ ಸಾಕಷ್ಟು ಮಗನನ್ನು ಕಳ್ಕೊಂಡು ದುಃಖದಲ್ಲಿದ್ದಾರೆ. ತಾಯಿ ಅಕ್ರಂದರ ಮುಗಿಲಿ ಮುಟ್ಟಿದೆ ಅಂತ ಹೇಳ್ಬೋದು. ಈಗ ನೋಡ್ಬೋದು ತಾಯಿ, ಯಾಕೆಂದರೆ ಒಬ್ಬನೇ ಮಗ ಈ ಇಬ್ಬರು ಮಕ್ಕಳಿದ್ರು ಕೂಡ ಇನ್ನೊಬ್ಬ ಸಣ್ಣ ಹುಡುಗಿದ್ದಾನೆ, ಅವ ಸ್ಕೂಲಿಗೆ ಹೋಗ್ತಾ ಇದ್ದಾನೆ. ಇನ್ನು ದೊಡ್ಡ ಮಗ ಈಗ ಶಾಲೆ ಬಿಟ್ಟು ಇಡೀ ಕುಟುಂಬ ನಿರ್ವಹಣೆಗೆ ಆತ ನಿಂತಿದ್ದ. ಆದರೆ ಈಗ ದುರಂತ ಸಾವನ್ನಪ್ಪಿದ್ದಾನೆ. ಹೀಗಾಗಿ ನಮ್ಮ ಇಡೀ ಕುಟುಂಬ ನಾವು ನಿರ್ವಹಣೆ ಮಾಡೋದು ಹೇಗೆ ಅಂತೇಳಿ ಕಣ್ಣೀರಲ್ಲಿ ಕೈ ತೊಳ್ತಾ ಇದ್ದಾರೆ. ಈಗ ಸಾಕಷ್ಟು ಸಂಬಂಧಿಕರಾಗಿರ್ಬೋದು, ಬೇರೆ ಬೇರೆ ಅಕ್ಕಪಕ್ಕ ಗ್ರಾಮಸ್ಥರು ಕೂಡ ಈಗ ಬಂದಿದ್ದಾರೆ. ಯಾಕೆಂತಂದರೆ ಸೂರಣಿಗೆ ಗ್ರಾಮ ಇಡೀ ಗ್ರಾಮ ಸ್ಮಶಾನ ಮೌನ ಆಗಿದೆ. ಯಾಕೆಂದರೆ ಎದೆ ಎತ್ತರ ಬೆಳೆದಂಥ ಮಕ್ಕಳು ಈಗ ದುರಂತ ಸಾವನ್ನಪ್ಪಿದ್ದಾರೆ. ಈಗ ನೋಡ್ಬೋದು ಏನು ಹನುಮಂತನ ಸಹೋದರಿ ಅಕ್ಕ ಈಗ ಸಾಕಷ್ಟು ತಮ್ಮನ್ನು ಕಳ್ಕೊಂಡು ಅವರು ದುಃಖದಲ್ಲಿದ್ದಾರೆ. ಯಾಕೆಂದರೆ ಸಾಕಷ್ಟು ಸಮಾಧಾನ ಮಾಡಿದ್ರು ಕೂಡ ಆಗ್ತಾಯಿಲ್ಲ. ಈಗ ಹನುಮಂತ ಕೂಡ ಸಾಕಷ್ಟು ಏನು ಕನಸನ್ನು ಕಂಡಿದ್ದ, ಮನೆ ಕಟ್ಟಬೇಕು, ಬೈಕ್ ತೊಗೋಬೇಕು ಅಂತ ಕನಸನ್ನು ಕಂಡಿದ್ದ ಅಂತ ಹೇಳ್ತಾ ಇದ್ದಾರೆ. ಈಗ ಏನು ಕನಸ್ಕೊಂಡಿದ್ದ, ಏನೇನಾಗಿದೆ ಅವ್ರ ತಂದೆಯವರು ಮಾತಾಡೋಣ. ಸರ್ ಹೇಳ್ರಿ, ಈಗ ಮಗ ಎದೆ ಎತ್ತರ ಬೆಳೆದಂಥ ಮಗ ದಿಢೀರ್ ಈ ಥರ ದುರಂತದಲ್ಲಿ ಸಾವನ್ನಪ್ಪಿದ್ದಾನೆ. ಈಗ ಇಡೀ ಕುಟುಂಬ ನಿರ್ವಹಣೆ ಮಾಡಬೇಕಾಗಿತ್ತು ಅವನೇ, ಈಗಿಲ್ಲ, ಮುಂದೆ ಹೆಂಗೆ ಜೀವನ ಅಂತ? ಈಗ ನನ್ನ ಮಗ ಏನು ಹೇಳ್ತಿದ್ರಿ, ಸಾಕ್ಯಪ್ಪ ಏನು ವಯಸ್ಸಾಯ್ತು, ನಾ ಎಲ್ಲ ದುಡ್ದು ಮನೆ ಹಾಕುತ್ತಾನೆ, ತಮ್ಮನ್ನು ಸಾಲಿ ಕಳಿಸ್ತಾನೆ, ನೀನು ಸಾಕ್ಬಿಟ್ಟು ಬಿಡು ನಾವು ಆಯ್ತು ರೂಪ ಹಂಗೆ ಮಾಡೋಣ ಅಂತ ಅಂತಿದ್ರಿ. ನಾನು ಹೋಗಿದ್ರಿ, ಅವನು ಹೋಗಿದ್ದ. ಮತ್ತು ಏನಾರ ಮಾಡ್ದೆ ನಾನು ಹೆದರಕ್ಕೆ ಹೋಗ್ಬೇಡ್ರಿ ನೀವು, ಯಾಕೆ ನೀನು ಏನು ಮಾಡಬೇಡ, ನೀನು ಸುಮ್ಕಿರು, ನನಗೊಂದು ರೊಟ್ಟಿಗೆ ಕಟ್ಟಿಬಿಡು ಸಾಕು, ನಾ ದುಡ್ಕೊಂಬರ್ತಾನೆ ಇಲ್ಲ ಅನ್ನೋರಿ. ಮತ್ತು ಏನಿದ್ದು ನಾ ಎಲ್ಲ ಮಾಡ್ಕೊತಾನೆ. ನಮ್ಮಣ್ಣ ಅಂತ ಆತಾಗ ಹೋಗಿಬಿಟ್ಟ, ತಮ್ಮನ ಕಟ್ಕೊಂಡು ಏನಾರ ಮಾಡ್ಕೊತಾನೆ, ಅವನ ಪಾಡಿಗೆ ಅವಾಗ ಹೋಗಿಬಿಟ್ಟ ಅನ್ನೋರು. ಮನೆ ಕಟ್ತಾ ಇದ್ದ, ಮನೆ ಒಂದು ಕಟ್ಟೇವ್ರಿಗೆ ಅರ್ಧ ಆಗೈತೆ ರೀ. ಅದ್ರ ಸಂಬಂಧನ ಇನ್ನೊಟ್ಟು ದುಡ್ದು ಮಾಡ್ಕೊನೇನೆ ಅಪ್ಪ ಅನ್ನೋರಿ. ಮತ್ತು ಅದೊಟ್ಟು ಮಾಡ್ಕೊನ ತೋರಪ್ಪ ಅಂತಿದ್ರಿ. ಹ್ಞೂ ರೀ, ಇದು ತಂದೆ ಮಾತು. ಈಗ ಸಹೋದರಿ ಕೇಳೋಣ. ಅಮ್ಮ ಹೇಳಿ, ನಿಮ್ಮ ತಮ್ಮ, ಪ್ರೀತಿಯ ತಮ್ಮ ಈ ಥರ ದುರಂತದಾಗ ದಿಢೀರ್ ಸಾವನ್ನಪ್ಪಿದ್ದಾನೆ. ಅವ್ನು ಏನೇನು ಕನಸ್ಕೊಂಡಿದ್ದ, ಏನು ಹೇಳ್ತಾ ಇದ್ದೆ ನಿಮಗೆ? ಸರ ಏನಂತ ಹೇಳನ್ರಿ, ಅವಂದು ವರ್ಷ ಎಷ್ಟು ಬರ್ತಡೇ ಮಾಡವ್ರಿ. ನಮ್ಮ ಮನೆ ಹೇಳೇನಿ ಅಷ್ಟೇನು ಮಾಡಕ್ಕೆ ಹೋಗ್ಬೇಡಪ್ಪ, ಸೂಕ್ಷ್ಮಲಿಂದ ಬರ್ತಡೇ ಮಾಡಂತೇಳ್ರಿ ಸರ. ರಾತ್ರಿ ಹೋಗಿ ಹಂಗೆ ಮಾಡ್ಕೊಂಡನಂತ್ರಿ ಅವ. ನಮ್ಮ ತಮ್ಮನ ನಾನು ಬಿಟ್ಟಿರೋದಾಗಲ್ರಿ ಸರ. ಅವಂಗ ಆಸೆನ ಭಾಳ ಇತ್ರಿ. ನಮ್ಮ 3 ಮಂದಿ ನಮ್ಮ ಅಪ್ಪರಿ ಇಟ್ಟಿರ್ತಾನ ಜೋಪಾನ ಮಾಡ್ಯಾರ್ರಿ ಅವನ್ನ. ಮನೆ ಹಾಕಿಸ್ಬೇಕನ್ನ ಆಸೆ ಐತ್ರಿ ಸರ. ನನಗೆ ಹೇಳ್ಯಾನ್ರಿ ಅವ, ಅಕ್ಕ ನೀನು ರೊಕ್ಕ ಕೊಡು, ನಾನು ಕೊಟ್ಟು ಮನೆ ಹಾಕ್ಸಾನ. ಅಪ್ಪಗಿನ ದುಡಿಯೋದಾಗಲ್ಲ, ಕಿರಾಣಿ ಅಂಗಡಿ ಇಟ್ಟು ಅಂಗಡಿ ನಡ್ಸನ ಅಂದಾನ್ರಿ. ಆ ತಮಗೆ ಸಾಲಿ ಕಲ್ಸೋ ಆಸೆ ಭಾಳ ಐತ್ರಿ ಸರ. ಅವ್ನು ಸಾಲಿ ಕಲಿಯಕ್ಕೆ ಮುಂಡ್ರಿಗೆ ಹಚ್ಚಾನ್ರಿ ಅವ. ಮನೆಗೆ ಕಷ್ಟಕ್ಕೆ ಸಾಲಿ ಬಿಟ್ಟು ದುಡಿಯಕ್ಕೆ ನಿಂತ್ರಿ ನಮ್ಮ ತಮ್ಮ. ಸಣ್ಣವಿದ್ದಾಗಿಂದ ಮನೆ ಬಾಳೆ ಹೋತನ ಯಪ್ಪ. ನಮ್ಮಪ್ಪ ನಮ್ಮಗೇನಂತ ಹೇಳಿ ಯವ್ವ ಇದು ಹನುಮಂತನ ಕುಟುಂಬದ ಮಾತು. ಏನು ಸಾಕಷ್ಟು ಕಷ್ಟದಲ್ಲಿ ಬೆಳೆದಿದ್ದ, ಮನೆ ಕಟ್ಟಬೇಕು, ತಮ್ಮನಿಗೆ ಶಾಲೆ ಕಲಿಸ್ಬೇಕು, ನಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕಂತ 10 ಕನಸು ಕಂಡಿದ್ದೆ. ಆದರೆ ಈಗ ಎಲ್ಲ ಕನಸುಗಳನ್ನು ಬದಿಗಿಟ್ಟು ಈಗ ಅವನೇ ಹೊರಟು ಹೋಗಿದ್ದಾನೆ. ಮುಂದೆ ನಾವು ಏನು ಮಾಡಬೇಕು, ನಮಗೆ ದಿಕ್ಕು ತೋರಿಸ್ತಾ ಇಲ್ಲ ಅಂತ ಅನ್ನೋ ಮಾತು ಅವ್ರು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಶಿವಾಜಿ ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ.